ಸ್ಟಾಕ್ ಮಾರ್ಕೆಟ್, ಆಪ್ಷನ್ ಟ್ರೇಡಿಂಗ್, ಫ್ಯೂಚರ್ಸ್ ಟ್ರೇಡಿಂಗ್, ಹೂಡಿಕೆಗಳು ಇತ್ಯಾದಿಗಳ ಬಗ್ಗೆ ನೀವು ಕಲಿಯಬಹುದಾದ ಕನ್ನಡಿಗರಿಗಾಗಿ ಶೈಕ್ಷಣಿಕ ಚಾನೆಲ್. ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಸ್ವಾಗತ ನಮ್ಮ ಕನ್ನಡ ಟ್ರೇಡರ್ ಯೂಟ್ಯೂಬ್ ಚಾನಲ್ನಲ್ಲಿ. ಸ್ನೇಹಿತರೆ, ಎಂದಿನಂತೆ ನಾವು ಈ ಒಂದು ವಿಡಿಯೋದಲ್ಲಿ ನಿಫ್ಟಿ ಆಗಿರಲಿ ಅಥವಾ ಬ್ಯಾಂಕ್ ನಿಫ್ಟಿ ಆಗಿರಲಿ, ಇವೆರಡನ್ನು ನಾವು ಯಾವ ರೀತಿಯಾಗಿ ಅನಲೈಸ್ ಮಾಡಬಹುದು ಹಾಗೂ ನಾಳೆಗೆ ಯಾವ ರೀತಿಯಾದಂತಹ ಒಂದು ಟ್ರೇಡ್ಸ್ಗಳನ್ನು ನಾವಿಲ್ಲಿ ತಗೊಳ್ಳೋದಕ್ಕೆ ಆಲೋಚನೆಗಳನ್ನು ಮಾಡಬಹುದು ಅನ್ನೋ ಒಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟ ಇರೋರು ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಅರ್ಧಂಬರ್ಧ ತಿಳ್ಕೊಂಬಿಟ್ಟು ಆಮೇಲೆ ಸಫರ್ ಆಗೋಕ್ಕೆ ಹೋಗಬೇಡಿ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಯಾಕೆ ಅಂತ ಹೇಳಿದ್ರೆ ಸ್ನೇಹಿತರೆ, ಇಲ್ಲಿ ನಾನು ತುಂಬ ಒಂದು ಇನ್ಫಾರ್ಮೇಷನ್ಸ್ಗಳನ್ನು ನಾನು ಶೇರ್ ಮಾಡ್ತಾ ಇದ್ದೀನಿ. ಈ ಒಂದು ಏನು ಮಾರ್ಕೆಟ್ ಅನಾಲಿಸಿಸ್, ಬ್ಯಾಂಕ್ ನಿಫ್ಟಿ ಆಗಿರಲಿ ಇದ್ರ ಬಗ್ಗೆ ಮಾಹಿತಿಯನ್ನು ಹೇಳಬೇಕಾದ್ರೆ ಸುಮಾರು ವಿಷಯಗಳನ್ನು ನಾನಿಲ್ಲಿ ಕವರ್ ಮಾಡ್ತಾ ಇದ್ದೀನಿ. ಹಾಗಾಗಿ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸ್ಕಿಪ್ ಮಾಡಿ ನೋಡಿದ್ರೆ ಕೆಲವೊಂದು ಇನ್ಫಾರ್ಮೇಷನ್ಗಳು ನಿಮಗೆ ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಆಮೇಲೆ ಏನೋ ತಿಳ್ಕೊಳ್ಳೋಕೆ ಹೋಗಿ ಇನ್ನೇನೋ ತಿಳ್ಕೊಂಡಂಗೆ ಆಗೋದು ಬೇಡ ಸ್ನೇಹಿತರೆ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡ್ದಲೇ ಕೊನೆವರೆಗೂ ನೋಡಿ, ನಿಮಗೆ ಒಂದು ಮಾಹಿತಿ ಲಭ್ಯವಾಗುತ್ತೆ. ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಹಾಗೂ ಅದು ನಿಮಗೇನಾದರೂ ಡೌಟ್ ಇತ್ತು ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲೂ ತಿಳಿಸಿ. ಅದೇ ರೀತಿ ಸ್ನೇಹಿತರೆ, ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ಇದ್ದಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ಸ್ನ ಆನ್ ಮಾಡ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ಡೈಲಿ ಬೆಳಗ್ಗೆ ನಾವು 9:15 ಲೈವ್ ಇರ್ತೀವಿ ಸ್ಕ್ಯಾಲ್ಪಿಂಗ್ ಮಾಡ್ತಾ ಅಲ್ವಾ. ಸೊ ಈ ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಟಕ್ ಅಂತ ಸಿಗಬೇಕು ಅಂತ ಹೇಳಿದ್ರೆ ನೀವು ಡನ್ ಅಂತ ಗಂಟೆ ಹೊಡಿಲೇಬೇಕು. ಸೊ ದಯವಿಟ್ಟು ಗಂಟೆಯನ್ನು ಹೊಡೆದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಅನಾಲಿಸಿಸನ್ನು ಸ್ಟಾರ್ಟ್ ಮಾಡೋಣ ಅಲ್ವಾ. ಸ್ನೇಹಿತರೆ, ನಾನು ಇವಾಗ ನಿಮ್ಮ ಜೊತೆಯಲ್ಲಿ ಚಾರ್ಟನ್ನು ಶೇರ್ ಮಾಡ್ಕೊಳ್ಳೋಕೆ ಹೋಗ್ತಾ ಇದ್ದೀನಿ. ಯಾವುದ್ಯಾವುದು ಅಂತ ಹೇಳಿದ್ರೆ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಯ ಒಂದು ಅನಾಲಿಸಿಸನ್ನು ಮಾಡೋದಕ್ಕೆ, ರೈಟ್. ಸೊ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿಯ ಒಂದು ಅನಾಲಿಸಿಸನ್ನು ಮಾಡೋದಕ್ಕೆ ನಾನು ನಿಮ್ಮ ಜೊತೆಯಲ್ಲಿ ಸ್ಕ್ರೀನನ್ನು ಶೇರ್ ಮಾಡ್ಕೊಳ್ಳೋಕೆ ಹೋಗ್ತಾ ಇದ್ದೀನಿ. ಸೊ ನಾವು ಡೈಲಿ ಚಾರ್ಟಿಂದ ಬರೋಣ, ಏನೇನಾಗುತ್ತೆ ಏನೇನಿಲ್ಲ ಅಂತ ತಿಳ್ಕೊಳ್ತಾ. ಸೊ ಇಲ್ಲಿ ಮೊಟ್ಟ ಮೊದಲನೇದಾಗಿ ಹೇಳಬೇಕು ಅಂತ ಹೇಳಿದ್ರೆ ಸ್ನೇಹಿತರೆ, ನಾವು ಇವಾಗ ಬ್ಯಾಂಕ್ ನಿಫ್ಟಿ ಚಾರ್ಟಲ್ಲಿದ್ದೀವಿ. ಅದಕ್ಕಿಂತ ಇಂಪಾರ್ಟೆಂಟ್ ಆದಂತಹ ವಿಷಯ ಏನು ಅಂತ ಹೇಳಿದ್ರೆ ನಾವಿಲ್ಲಿ ಸ್ವಲ್ಪ ಆಪ್ಷನ್ ಚೈನನ್ನು ನೋಡ್ಕೊಂಬಂದ್ಬಿಡೋಣ. ಯಾಕೆ ಅಂತ ಹೇಳಿದ್ರೆ ಆಪ್ಷನ್ ಚೈನು ಸಹ ನಮಗೆ ತುಂಬ ಒಂದು ಮಾಹಿತಿಯನ್ನು ಕೊಡ್ತಾ ಇರುತ್ತೆ. ಸೊ ಆಪ್ಷನ್ ಚೈನನ್ನು ಒಂದು ಚೂರು ನೋಡ್ಕೊಂಬಂದ್ಬಿಡೋಣ. ನಮಗೆ ಒಂದು ಫೇರ್ ಅನಾಲಿಸಿಸ್ ಮಾಡೋದಕ್ಕೆ ಒಂದು ಫೇರ್ ನಾಲೆಡ್ಜು ಸಹ ಇಲ್ಲಿ ಸಿಗುತ್ತೆ. ನೋಡಿ, ನಿಫ್ಟಿ ಗುರುವಾರದ ದಿವಸ ಎಕ್ಸ್ಪೈರಿ ಆಗುತ್ತೆ, ಬ್ಯಾಂಕ್ ನಿಫ್ಟಿ ಬುಧವಾರದ ದಿವಸ ಎಕ್ಸ್ಪೈರಿ ಆಗುತ್ತೆ. ಇನ್ನು ನಾವು ಮೊಟ್ಟ ಮೊದಲನೇದಾಗಿ ನಿಫ್ಟಿಯ ಬಗ್ಗೆ ಮಾತಾಡೋದಾಯಿತು ಅಂತ ಹೇಳಿದ್ರೆ ಇನಿಷಿಯಲಿ ಮಾರ್ಕೆಟ್ 2 ಡೌನ್ ಇತ್ತು, ಅದಾದ ನಂತರ ಮೇಲ್ಗಡೆಗೆ ಬಂದಿದೆ. ನೋಡಿ, ನಿಫ್ಟಿಯ ಸದ್ಯದ ಮಟ್ಟಿಗೆ ಟೋಟಲ್ OI ಏನಿದೆ ಇದು ಪುಟ್ ಸೈಡಲ್ಲಿ ಕಡಿಮೆ ಇರೋದ್ರಿಂದ ಮಾರ್ಕೆಟು ಏನಾಗಬೇಕಾಗತ್ತೆ. ನೋಡಿ, ಪುಟ್ ಸೈಡಲ್ಲಿ ಏನಿದೆ 26,73,251 ಇದೆ. ಕಾಲ್ ಸೈಡಲ್ಲಿ 34,46,150 ಕಾಲ್ ಸೈಡ್ ಇದೆ. ಪುಟ್ ಸೈಡಲ್ಲಿ 26,73,251 ಇರ್ತಕ್ಕಂತಹದ್ದು. ಸೊ ಇದು ಯಾವಾಗಿನ ಎಕ್ಸ್ಪೈರಿ? ಇದು ನಮಗೆ ಯಾವಾಗಿಂದು? ಎಕ್ಸಾಕ್ಟ್ಲಿ 16ನೇ ತಾರೀಕಿನ ಎಕ್ಸ್ಪೈರಿ. ಇನ್ನು ಸ್ನೇಹಿತರೆ, 15ನೇ ತಾರೀಕಿನ ಎಕ್ಸ್ಪೈರಿ ಬ್ಯಾಂಕ್ ನಿಫ್ಟಿಯನ್ನು ನೋಡೋದಾದರೆ ನಿಫ್ಟಿ ಏನು ಹೇಳ್ತಾ ಇದೆ, ಕೆಳಗಡೆಗೆ ಹೋಗಬಹುದಾದಂತಹ ಸಂಭಾವನೆಗಳು ಜಾಸ್ತಿ ಇದೆ ಅಂತ ಹೇಳ್ತಾ ಇದೆ. ಅದೇ ನಾವಿಲ್ಲಿ ಬ್ಯಾಂಕ್ ನಿಫ್ಟಿಯಲ್ಲಿ ನೋಡ್ತಾ ಇದ್ದೀವಿ. ಬ್ಯಾಂಕ್ ನಿಫ್ಟಿಯಲ್ಲಿ ನೋಡಿದಾಗ ನಮಗೆ ಆಲ್ಮೋಸ್ಟ್ 2 ಸರಾಸರಿ ಇದೆ. ಒಂದು 27,58,502 ಇದ್ದರೆ ಇನ್ನೊಂದು 25,04,664 ಇದೆ. ಇದು ಯಾವ ಸಮಯದಲ್ಲಿ ಬೇಕಾದರೂ ಚೇಂಜ್ ಆಗಬಹುದು. ಎಸ್, ಯಾವ ಸಮಯದಲ್ಲಿ ಬೇಕಾದ್ರೂ ಚೇಂಜ್ ಆಗಬಹುದು. ಬ್ಯಾಂಕ್ ನಿಫ್ಟಿ ನ್ಯೂಟ್ರಲ್ ಆಗಿ ಹೇಳ್ತಾ ಇದೆ, ನಿಫ್ಟಿ ಸ್ವಲ್ಪ ಬೇರೆಶ್ ಹೇಳ್ತಾ ಇದೆ. ಬಟ್ ನಾಳೆ ಬೆಳಗ್ಗೆ ಪ್ರೀ ಮಾರ್ಕೆಟಲ್ಲಿ ಮೇಲೆ ಹೋದರೂ ಹೋಗಬಹುದು, ರೈಟ್. ಸೊ ಇದಾಯಿತು ನಮ್ಮ ಓಪನ್ ಇಂಟ್ರೆಸ್ಟಿನ ಲೆಕ್ಕಾಚಾರಗಳು. ಸೊ ಸ್ನೇಹಿತರೆ, ಇವಾಗ ನಾವು ನಿಫ್ಟಿ ಅಥವಾ ಬ್ಯಾಂಕ್ ನಿಫ್ಟಿಯನ್ನು ನಾವು ಓವರಾಲ್ ಆಗಿ ಅನಲೈಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದಾಗ ನೋಡಿ, ಇಲ್ಲಿ ಡೈಲಿ ಚಾರ್ಟಲ್ಲಿ ನಾವು ಹಾಕಿದಾಗ ಇಲ್ಲಿ ಏನಾಗಿದೆ, ನಿಫ್ಟಿ ಬ್ಯಾಂಕ್ ನಿಫ್ಟಿ ಏನಾಗಿದೆ, ಇಲ್ಲಿ ಬ್ಯಾಂಕ್ ನಿಫ್ಟಿ ಅದರ ಟ್ರೆಂಡ್ ಲೈನನ್ನು ಸಪೋರ್ಟ್ ಮಾಡಿ ಮೇಲ್ಗಡೆಗೆ ಹೊರಡ್ತಾ ಇದೆ. ಎಸ್,
ಟ್ರೆಂಡ್ ಲೈನನ್ನು ರೆಸ್ಪೆಕ್ಟ್ ಮಾಡಿ ಮಾರ್ಕೆಟು ಮೇಲ್ಗಡೆ ಹೋಗ್ತಾ ಇದೆ. ನಾನು ಹಿಂದಿನ ವಿಡಿಯೋದಲ್ಲೂ ಸುಮಾರು ಕ್ಲಿಯರ್ ಆದಂತಹ ಮಾಹಿತಿಯನ್ನು ಕೊಟ್ಟಿದ್ದೆ, ತುಂಬ ಕ್ಲಿಯರ್ ಆಗಿ. ಏನು ಅಂತ ಹೇಳಿದ್ರೆ, ಇಲ್ಲಿ ಟ್ರೆಂಡ್ ಲೈನ್ ಇದೆ, ಬ್ರೇಕ್ಔಟ್ ಆಗಬಹುದು ಅಥವಾ ಮಾರ್ಕೆಟ್ ಇಲ್ಲಿಂದ ರಿವರ್ಸು ಆಗಬಹುದು ಅಂತಾನು ಹೇಳಿದ್ದೆ. ಸೊ ಇಲ್ಲಿ ನೋಡಿದಾಗ ನಮಗೆ ಟ್ರೆಂಡ್ ಲೈನನ್ನು ಇದೇನು ಮಾಡಿದೆ, ರೆಸ್ಪೆಕ್ಟ್ ಮಾಡಿದೆ. ಟ್ರೆಂಡ್ ಲೈನನ್ನು ಏನು ಮಾಡಿದೆ, ರೆಸ್ಪೆಕ್ಟ್ ಮಾಡಿ ಮಾರ್ಕೆಟ್ ಮೇಲ್ಗಡೆ ಸೈಡಿಗೆ ಹೋಗ್ತಾ ಇದೆ. ನಾಳೆ ಮೇಲ್ಗಡೆ ಸೈಡಿಗೆ ಈ ಸದ್ಯದ ಮಟ್ಟಿಗೆ ಅನಾಲಿಸಿಸಿನ ಪ್ರಕಾರ ಬ್ಯಾಂಕ್ ನಿಫ್ಟಿ ನಾಳೆಯ ದಿವಸಕ್ಕೆ ಮೇಲ್ಗಡೆ ಹೋಗೋ ಚಾನ್ಸಸ್ಸು ಜಾಸ್ತಿ ಇದೆ. ಸರಿ, ಇದು ನಮ್ಮ ಈ ಒಂದು ಹಂತದ ಅನಾಲಿಸಿಸ್. ಇನ್ನು ಸ್ನೇಹಿತರೆ, ಇಲ್ಲಿ ನಾವು ಏನನ್ನ ಮಾಡಬಹುದು ಅಂತ ಹೇಳಿದ್ರೆ, ನೋಡಿ ಈ ಒಂದು ಹೈನ ಬ್ರೇಕ್ ಆದರೆ ಯಾವುದು ಅಂತೀರಾ? ನೋಡಿ ಈ ಒಂದು ಹೈ ಯಾವುದದು, 48,868 ರೂಪಾಯಿ 70 ಪೈಸೆಗಿಂತ ಮೇಲ್ಗಡೆ ಹೊಡೆದು ಅಂತ ಹೇಳಿದ್ರೆ, ನಾವು ಒಂದು ಚಿಕ್ಕ ಸ್ಟಾಪ್ ಲಾಸ್ ಅನ್ನು ತೊಗೊಂಡ್ಬಿಟ್ಟು ಇಲ್ಲಿಂದ ಒಂದು ಬೈ ಸೈಡ್ ಎಂಟ್ರಿ ಅಪರ್ಚುನಿಟಿಗೆ ವೇಟ್ ಮಾಡಬಹುದು. ಒಂದು ಯಾಕೆ ಅಂತ ಹೇಳಿದ್ರೆ 2 ಡೇ ಹೈ ಬ್ರೇಕ್ ಆಗಿರೋ ಕಾನ್ಸೆಪ್ಟ್ ಇಲ್ಲಿ ನಮಗೆ ಸಿಗುತ್ತೆ. ಇನ್ನೊಂದು, ನಾವು ಇದನ್ನು ಆರ್ಲಿ ಚಾರ್ಟಲ್ಲಿ ಹಾಕಿ ನೋಡಿದಾಗ, ನಾವಿದನ್ನು ಒಂದು ಅವರ್ಲಿ ಚಾರ್ಟಲ್ಲಿ ಹಾಕಿ ನೋಡಿದಾಗ ಮಾರ್ಕೆಟ್ ಏನಾಗಿದೆ, ಮಾರ್ಕೆಟ್ ಕೆಳಗಡೆಗೆ ಬಂದ್ಬಿಟ್ಟು ನೋಡಿ ಇಲ್ಲಿ ಇದರ ಒಂದು ಸ್ವಿಂಗ್ ಹೈಯನ್ನು ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದು. ಒಂದು ವೇಳೆ ಇದು ನೀವು ಒಪ್ಪೋದಿಲ್ಲ ಅಂತ ಹೇಳಿದ್ರೆ, ಈ ಒಂದು ಪಾಯಿಂಟಲ್ಲಿ ಏನಿದೆ ಇಲ್ಲಿ ನಮಗೆ ಒಂದು ಸ್ವಿಂಗ್ ಹೈ ಇಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಈ ಒಂದು ಸ್ವಿಂಗ್ ಹೈಯನ್ನು ಮಾರ್ಕೆಟ್ ಬ್ರೇಕ್ ಮಾಡಿ ಮೇಲ್ಗಡೆಗೆ ಹೊರಟಿದ್ದ ಹೊತ್ತಿನಲ್ಲಿ ನಾವು ಇಲ್ಲಿಂದ ಒಂದು ಎಂಟ್ರಿಯನ್ನು ಪಡೆಯಬಹುದು. ಎಂಟ್ರಿ ಅಂತ ಹೇಳಿದ್ರೆ ಡೈರೆಕ್ಟಾಗಿ ಎಂಟ್ರಿ ಮಾಡ್ಕೊತೀವ? ಇಲ್ಲ, ಇದ್ರ ಮೇಲ್ಗಡೆಗೆ ಬಂದು ಮಾರ್ಕೆಟ್ ಮೂವ್ಮೆಂಟ್ ಆಗಿ ಮತ್ತೆ ವಾಪಸ್ ಇದನ್ನು ರೀಟೆಸ್ಟ್ ಮಾಡಲಿಕ್ಕೆ ಬರಬೇಕು. ಮತ್ತೆ ಮಾರ್ಕೆಟ್ ಏನು ಮಾಡಬೇಕು, ಈ ಒಂದು ಸ್ವಿಂಗನ್ನು ರೀಟೆಸ್ಟ್ ಮಾಡಲಿಕ್ಕೆ ಬಂದು ಮೇಲ್ಗಡೆ ಹೋಗ್ತಾ ಇರಬೇಕಾದ್ರೆ ನಾವು ಒಂದು ಎಂಟ್ರಿ ಪಾಯಿಂಟನ್ನು ಮಾಡ್ಕೊಳ್ಳೋದು ತುಂಬಾ ಒಂದು ಸೂಕ್ತವಾಗಿರುತ್ತೆ. ಅನ್ಲೆಸ್ ಅಂಡ್ ಅಂಟಿಲ್ ಸ್ನೇಹಿತರೆ ಇಲ್ಲಿ ಒಂದು ಸ್ವಿಂಗ್ ಬಂದು ಅಥವಾ ಒಂದು ಪುಲ್ ಬ್ಯಾಕ್ ಬಂದು ಅಥವಾ ಒಂದು ಕರೆಕ್ಷನ್ ಬಂದು ಕೆಳಗಡೆ ಹೋಗೋವರೆಗೂ ನಾವು ಇಲ್ಲಿ ಎಂಟ್ರಿಯನ್ನು ಮಾಡಿಕೊಳ್ಳುವಂತಿಲ್ಲ. ಕ್ಲಿಯರಾ? ಇದು ಯಾವುದ್ರ ಪ್ರಕಾರ? 1 ಅವರಿನ ಚಾರ್ಟಿನ ಪ್ರಕಾರ. ಇನ್ನು ನಾವು ಇಲ್ಲಿ ಫಿಬೊನಾಚಿಯನ್ನು ಹಾಕಿದಾಗ ಇಲ್ಲಿ ನೋಡಿ, ಇಲ್ಲಿ 15 ನಿಮಿಷದ ಚಾರ್ಟಿಗೆ ಬರೋಣ. 15 ನಿಮಿಷದ ಚಾರ್ಟಿಗೆ ಬಂದಾಗ ನಮಗಿಲ್ಲಿ ತುಂಬ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಹಾಗಾಗಿ ನಾನು 1 ಅವರ್ ಚಾರ್ಟಿಗೆ ಹೋಗ್ಬಿಟ್ಟು ಇಲ್ಲೇನು ಮಾಡ್ತೀನಿ ಅಂತ ಹೇಳಿದ್ರೆ, ಇದು ನನ್ನ ಪ್ರೀವಿಯಸ್ ಸ್ವಿಂಗ್ ಅಂತ ಕನ್ಸಿಡರ್ ಮಾಡಿಕೊಂಡು ನಾನು ಇಲ್ಲಿ ಒಂದು ಫಿಬೊನಾಚಿಯನ್ನು ಡ್ರಾ ಮಾಡಿಕೊಂಡೆ ಅಂತ ಹೇಳಿದ್ರೆ, ಸ್ನೇಹಿತರೆ ನನ್ನ 50 ಮತ್ತು 61.8% ಮಧ್ಯೆ ಇರತಕ್ಕಂತಹ ಲೆವೆಲ್ ಯಾವುದು? ಈ ಒಂದು ಲೆವೆಲು ಮಾರ್ಕೆಟ್ ಬ್ರೇಕ್ ಆಗ್ದಲೇ ಈ ಒಂದು ಲೆವೆಲ್ ಬಂತು ಅಂತ ಹೇಳಿದ್ರು ಇದ್ರ ಮೇಲ್ಗಡೆ ಹೊರಟೊತ್ತಿನಲ್ಲಿ ನಾವು ಇಲ್ಲಿಂದ ಒಂದು ಬೈಗ್ ಅಪರ್ಚುನಿಟಿಯನ್ನು ನೋಡಬಹುದು. ಕರೆಕ್ಟಾ? ಸೊ ಇದು ಇತ್ತು ನಮ್ಮ 1 ಅವರ್ ಚಾರ್ಟಿನ ಪ್ರಕಾರ ಒಂದು ಅನಾಲಿಸಿಸ್. ಇನ್ನು ನಾವು ಕಡಿಮೆ ಟೈಮ್ ಫ್ರೇಮಲ್ಲಿ ನೋಡಿದಾಗ, ಇದಕ್ಕಿಂತ ಕಡಿಮೆ ಟೈಮ್ ಫ್ರೇಮಲ್ಲಿ ನೋಡಿದಾಗ 15 ನಿಮಿಷದ ಚಾರ್ಟಿನಲ್ಲಿ ನೋಡಿದಾಗ ನಮಗೆ ಮಾರ್ಕೆಟ್ ಏನು ಮಾಡಿದೆ, ಇಲ್ಲಿ ಆಲ್ರೆಡಿ ಒಂದು ಸ್ವಿಂಗನ್ನು ಕೊಟ್ಟಿರೋ ಕಾರಣದಿಂದಾಗಿ ಮತ್ತೆ ಇಲ್ಲಿ ಏನಾಗಬಹುದು, ಮಾರ್ಕೆಟ್ ಸ್ವಲ್ಪ ರಿಟ್ರೇಸ್ಮೆಂಟ್ಗೆ ಬಂದು ಮತ್ತೆ ಮೇಲ್ಗಡೆಗೆ ಎಂಟರ್ ಆಗಬಹುದು. ಆದರೆ ಈ ಒಂದು ಪಾಯಿಂಟಲ್ಲಿ ನೋಡಿ ನಮ್ಮ ಒಂದು ವೆಬಿನಾರ್ಸು ಸೆಮಿನಾರ್ಸು ನೀವೆಲ್ಲರೂ ರೆಗ್ಯುಲರ್ ಆಗಿ ಅಟೆಂಡ್ ಆಗಿದ್ದೀರಿ ಅಂತ ಹೇಳಿದ್ರೆ ನಿಮಗೆ ಗೊತ್ತಾಗ್ತಾ ಇರುತ್ತೆ. ಪವರ್ ಆಫ್ ಕನ್ಸಾಲಿಡೇಷನ್ ಅಂತಕ್ಕಂಥ ವೆಬಿನಾರನ್ನು ನಾವು ಕಂಡಕ್ಟ್ ಮಾಡಿದ್ವಿ ಕಳೆದ ಶುಕ್ರವಾರದ ದಿವಸ. ಯಾರ್ಯಾರು ಅಟೆಂಡ್ ಆಗಿದ್ದೀರಾ ಗೊತ್ತಿಲ್ಲ ನನಗೆ. ಸೊ ಯಾರ್ಯಾರು ಅಟೆಂಡ್ ಆಗಿದ್ದೀರಾ ದಯವಿಟ್ಟು ಚಾಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಇಂಟ್ರೆಸ್ಟ್ ಇರೋರು, ನೆಕ್ಸ್ಟ್ ವೆಬಿನಾರ್ಗೆ ಇಂಟ್ರೆಸ್ಟ್ ಇರೋರು ಪಿಂಗ್ ಮಾಡಿ. ವಾಟ್ಸಪ್ಪಲ್ಲಿ ನಂಬರು ಡಿಸ್ಕ್ರಿಪ್ಷನಲ್ಲಿದೆ ಅಲ್ವಾ, ಡಿಸ್ಕ್ರಿಪ್ಷನಲ್ಲಿದೆ. ನಿಮಗೆ ಮಾಹಿತಿಯನ್ನು ಕೊಡಲಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೂ ಸಹ ನಂಬರ್ ಇದೆ, ಈ ನಂಬರ್ಗೆ ನೀವು ವಾಟ್ಸಪ್ ಮಾಡಿ ಸಹ ತಿಳ್ಕೊಬಹುದು. ನೋಡಿ ಸ್ನೇಹಿತರೆ, ನೆಕ್ಸ್ಟ್ ವೆಬಿನಾರ್ 17ನೇ ತಾರೀಕಿಗೆ ವೆಬಿನಾರ್ ಇದೆ. ಡೀಟೇಲ್ಸ್ ಬೇಕಾದರೂ ದಯವಿಟ್ಟು ಕರೆ ಮಾಡಿ, ವಾಟ್ಸಪ್ಗೆ ಇನ್ಫಾರ್ಮೇಷನ್ ಕೇಳಿ. ಹಾಗೂ ಸ್ನೇಹಿತರೆ, ನಮ್ಮ ಒಂದು ಹೊಸ ಬ್ಯಾಚ್ ಶುರುವಾಗ್ತಾ ಇದೆ, 15 ದಿವಸದ ಬ್ಯಾಚ್. ಸೊ ಈ ಬ್ಯಾಚ್ 15 ದಿವಸದ ಲೈವ್ ಕ್ಲಾಸಸ್ ಇರುತ್ತೆ. 15 ದಿವಸದ ಲೈವ್ ಕ್ಲಾಸಸ್ ಇರುತ್ತೆ ವಿತ್ ಲೈವ್ ಮಾರ್ಕೆಟಲ್ಲಿ ನಿಮಗೆ ಅಸಿಸ್ಟೆನ್ಸು ಸಹ ಸಿಗುತ್ತೆ. ಅದ್ರ ಜೊತೆಯಲ್ಲಿ ನಿಮಗೆ ಸಾಯಂಕಾಲ 9 ರಿಂದ 10 ನಿಮಗೆ ಲೈವ್ ಕ್ಲಾಸಸ್ ಇರುತ್ತೆ. 15 ದಿವಸಗಳ ಕ್ಲಾಸಸ್, ಶನಿವಾರ ಭಾನುವಾರ ರಜೆ ಇರುತ್ತೆ. ಸೊ ಇಂಟ್ರೆಸ್ಟ್ ಇದ್ದವರು ಕರೆ ಮಾಡಿ, ನಿಮ್ಮ ಸೀಟ್ಗಳನ್ನು ಬುಕ್ ಮಾಡ್ಕೋಬಹುದು. ಫೀಸ್ ಬಂದ್ಬಿಟ್ಟು 5000 rupees ಮಾತ್ರ ಇರತಕ್ಕಂಥದ್ದು. ಪ್ಯೂರ್ಲಿ ಪ್ರಾಕ್ಟಿಕಲ್ ವೇ ಮೆಥಡ್ ಇಲ್ಲಿ ನಾವು ಕವರ್ ಮಾಡ್ತಾ ಇದ್ವಿ. ಇಂಟ್ರೆಸ್ಟ್ ಇರೋರು ಕರೆ ಮಾಡಿ, ಕೋರ್ಸ್ ಬಗ್ಗೆ ಡೀಟೇಲ್ಸ್ ಮಾಡ್ಕೊಳ್ಳಿ. ಹಾಗೂ ವೆಬಿನಾರ್ಗೆ ಅಟೆಂಡ್ ಆಗೋದು ದಯವಿಟ್ಟು ವಾಟ್ಸಪ್ಪಲ್ಲಿ ವೆಬಿನಾರ್ ಇನ್ಫಾರ್ಮೇಷನ್ ಅಂತ ಹಾಕಿ 17ನೇ ತಾರೀಕಿನ ದಿವಸ ವೆಬಿನಾರ್ ಇದೆ. ಅದ್ರ ಬಗ್ಗೆ ಸಹ ನಾನು ಮಾಹಿತಿಯನ್ನು ನಿಮಗೆ ಶೇರ್ ಮಾಡ್ತೀನಿ. ಈ ವೆಬಿನಾರಲ್ಲಿ ನಾವು ಬ್ಯಾಂಕ್ ನಿಫ್ಟಿಯಲ್ಲಿ ಅಥವಾ ನಿಫ್ಟಿಯಲ್ಲಿ ಅಥವಾ ಸ್ಟಾಕಲ್ಲಿ ಯಾವ ರೀತಿಯಾದಂಥ ಒಂದು ಕನ್ಸಿಸ್ಟೆಂಟ್ ಪ್ರಾಫಿಟ್ ಮಾಡಬಹುದು, ನಮ್ಮ ಒಂದು ಸಿಗ್ನೇಚರ್ ಸ್ಟ್ರಾಟಜಿ ಯೂಸ್ ಮಾಡಿಕೊಂಡು ಯಾವ ರೀತಿ ಕನ್ಸಿಸ್ಟೆಂಟ್ ಪ್ರಾಫಿಟ್ ಮಾಡಬಹುದು ಅನ್ನೋದ್ರ ಬಗ್ಗೆ ಒಂದು ಡೀಟೇಲ್, ಒಂದು ವಿಸ್ತಾರವಾದಂತಹ ಒಂದು ವೆಬಿನಾರ್ ಕಂಡಕ್ಟ್ ಮಾಡ್ತಾ ಇದ್ದೀನಿ. ಇಂಟ್ರೆಸ್ಟ್ ಇರೋ ರಿಜಿಸ್ಟರ್ ಮಾಡ್ಕೊಳ್ಳಿ. ಫೀಸ್ ಬಂದು 250 rupees ಮಾತ್ರ ಇರತಕ್ಕಂಥದ್ದು. ಸ್ನೇಹಿತರೆ, ಇದನ್ನು ಯಾರು ಅಟೆಂಡ್ ಆಗೋದು ಅಂತ ಹೇಳಿದ್ರೆ ಸ್ಟೂಡೆಂಟ್ಸ್ ಆಗಿರ್ಬೋದು, ಹೌಸ್ ವೈಫ್ ಆಗಿರ್ಬೋದು, ಅಥವಾ ನೀವೇನಾದ್ರು ಮಾರ್ಕೆಟಲ್ಲಿ ಒಂದು ಟ್ರೇಡರ್ ಹೊಸದಾಗಿ ಬಂದಿದೆ ಅಂತ ಹೇಳಿದ್ರೆ ನೀವು ಒಂದು ಒಳ್ಳೆ ಪ್ರಾಫಿಟಬಲ್ ಮೈಂಡ್ ಸೆಟ್ ನೋಡಬೇಕು, ಅಥವಾ ಸೈಕಾಲಜಿ ಕಲಿಬೇಕು ಅನ್ನೋರು, ಸ್ಟ್ರಾಟಜಿ ನಾವು ನೋಡಬೇಕು ಅಂತ ಇರೋರು, ಒಂದು ಪ್ರೂವನ್ ಟೆಸ್ಟ್ ಪ್ಯೂರ್ಲಿ ಪ್ರೈಸ್ ಆಕ್ಷನ್ ಬೇಸ್ ಟ್ರೇಡಿಂಗ್ ಅನ್ನು ನೋಡ್ತಾ ಇರೋರು, ಪ್ಯೂರ್ಲಿ ಸ್ಕ್ಯಾಲ್ಪಿಂಗ್ ಜಾಯ್ನ್ ಆಗಬಹುದು, ಟೈಪಿಕಲ್ ಜಾಯ್ನ್ ಆಗಬಹುದು, ವರ್ಕಿಂಗ್ ಪ್ರೊಫೆಷನ್ಸ್ ಯಾಕೆ ಹೇಳಿದ್ರೆ 9:30 ಟ್ರೇಡ್ ಮುಗಿದೋಗ್ಬಿಡ್ತಾರೆ ಇದು. ಎಸ್, ಸೊ ಅವರು ಸಹ ಜಾಯ್ನ್ ಆಗಬಹುದು. ಸರಿನಾ? ಸೊ
ಇದು ನಮ್ಮ ಒಂದು ವೆಬಿನಾರ್ ಬೇಸಿಸ್. ಇನ್ನು ನಾವು ಬ್ಯಾಕ್ ಟು ನಮ್ಮ ಒಂದು ಅನಾಲಿಸಿಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಫ್ಯಾಮಿಲಿ ಮೆಂಬರ್ಸ್ಗಳಿಗೆ ಅವರ ವಿಡಿಯೋನ ಹಂಚಿಕೊಳ್ಳಿ. ಇಲ್ಲಿ ಏನಾಗ್ತಾ ಇದೆ ಹೇಳಿದ್ರೆ ಮಾರ್ಕೆಟ್ ಅಲ್ಲಿ ಒಂದು ಕನ್ಸಾಲಿಡೇಷನ್ ಆಗ್ತಾ ಇದೆ. ಇಲ್ಲಿ ಏನಾಗಿದೆ, ರ್ಯಾಲಿ ಆಗ್ಬಿಟ್ಟು ಬೇಸ್ ಕ್ರಿಯೇಟ್ ಆಗ್ತಾ ಇದೆ. ಇದಾದ ನಂತರ ಮತ್ತೆ ಏನಾಗಬೇಕಾಗಿದೆ, ರ್ಯಾಲಿ ಆಗ್ತಕ್ಕಂಥ ಚಾನ್ಸಸ್ ಸಹ ಇದೆ ಜಾಸ್ತಿ ಇದೆ. ಸೊ ಇದು 2 ಪ್ಲಸ್ ಪಾಯಿಂಟ್. ಇಲ್ಲಿಂದ ಮಾರ್ಕೆಟ್ ಕೆಳಗಡೆ ಬರಲ್ಲ ಸರ್, ಮಾರ್ಕೆಟ್ ಅಂತಕ್ಕಂಥದ್ದು ಸುಪ್ರೀಂ ಏನು ಬೇಕಾಗಬಹುದು, ಅದಕ್ಕೆ ನಾವು ರಿಸ್ಟೋರ್ ಮಾಡಿ ಮ್ಯಾನೇಜ್ ಮಾಡೋದು ಕರೆಕ್ಟ್ ತಾನೆ. ಇನ್ನು ಇದು ನಮ್ಮ 15 ಮಿನಿಟ್ಸ್ ಲೆಕ್ಕಾಚಾರದ ಪ್ರಕಾರ ಒಂದು ಅನಾಲಿಸಿಸ್. ಇನ್ನು 5 ನಿಮಿಷದ ಅನಾಲಿಸಿಸ್ ಬಂದ್ವಿ ಅಂತ ಹೇಳಿದ್ರೆ ನಾವು ನೋಡಬಹುದು ಕನ್ಸಾಲಿಡೇಷನ್ ಆಗ್ತಾ ಇದೆ. ಕನ್ಸಾಲಿಡೇಷನ್ ಆಗ್ಬಿಟ್ಟು ಮಾರ್ಕೆಟ್ ಒಂದು ಸ್ಲೋ ಆಗಿ ಒಂದು ಪುಟಕನ್ನ ಮಾಡಿ ಮತ್ತೆ ಮೇಲೆ ಹೋಗೋದಕ್ಕೆ ಸರ್ವ ಲಕ್ಷಣಗಳಲ್ಲಿ ಹೊಂದ್ಕೊಳ್ತಾ ಇದೆ. ಅದನ್ನ ನೀವು ಸ್ಕ್ಯಾಲ್ಪಿಂಗ್ ಮಾಡಬೇಕು ಅಂತ ಹೇಳಿದರೆ ನಾಳೆ ಸೈನ್ ಮಾಡಬಹುದು. ಸೆಕೆಂಡ್ ಗ್ಯಾಪ್ ಆಗುತ್ತೆ, ಮತ್ತೆ ಬೆಳಗ್ಗೆ ಟ್ರೇಡ್ ನಮಗೆ ಸೆಟ್ ಆಗೋದಿಲ್ಲ. ಹಾಗಾಗಿ ಮಾರ್ಕೆಟ್ ಆದ್ಮೇಲೆ ನಾವು ಟ್ರೇಡ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಲೈವ್ ಬರ್ತಾ ಇದ್ದೀನಿ, ಪ್ರತಿ ದಿವಸ ಲೈವ್ ಬರ್ತಾ ಇದ್ದೀನಿ. ದಯವಿಟ್ಟು ಅಟೆಂಡ್ ಮಾಡಿ, ನಿಮಗೆ ಕ್ವಶ್ಚನ್ ನನ್ನ ಜೊತೆ ಡಿಸ್ಕಸ್ ಮಾಡಬಹುದು. ಸೊ ಇದರ ಪ್ರಕಾರ ನಮಗೆ ಒಂದು ಒಳ್ಳೆ ಫೋಕಸ್ನ ತಗೊಂಡು ನಾವೇ ಒಂದು ರಿಸರ್ವ್ ಜೊತೆಯಲ್ಲಿ ಕೆಲಸವನ್ನ ಮಾಡಬಹುದಾಗಿದೆ ಅಲ್ವಾ. ಸೊ ಸ್ನೇಹಿತರೆ, ಇನ್ನು ನಾವು ಬ್ಯಾಂಕ್ ನಿಫ್ಟಿ ಲೆಕ್ಕಾಚಾರ ನೋಡಿ, ನಿಫ್ಟಿ ಲೆಕ್ಕಾಚಾರದಲ್ಲಿ ನೋಡಿದಾಗ ನಾವು ಸುಮಾರು ಮಾಹಿತಿಗಳನ್ನು ಇಲ್ಲಿ ತಿಳ್ಕೋಬಹುದು. ಏನು ಹೇಳ್ತಾ ಇದೆ ನಿಫ್ಟಿ ಮೊದಲನೇದಾಗಿ 15 ನಿಮಿಷ ಚಾರ್ಟಲ್ಲಿ ಇದು ಸಹ ಕನ್ಸಾಲಿಡೇಷನ್ ಅಲ್ಲಿ ಬಂದಿದೆ. ಇನ್ನು ಡೈಲಿ ಚಾರ್ಟ್ ಅಲ್ಲಿ ನೋಡಿದಾಗ ಸ್ನೇಹಿತರೆ, ಡೈಲಿ ಚಾರ್ಟ್ ಅಲ್ಲಿ ಒಂದು ಏನ್ ಮಾಡಿದೆ, ಕೆಳಗಡೆ ಹೋಗ್ಲಿಕ್ಕೆ ಟ್ರೈ ಮಾಡಿ ಬಟ್ ಆಗಲಿಲ್ಲ, ಕೆಳಗಡೆ ಹೋಗಲಿಕ್ಕೆ ಟ್ರೈ ಮಾಡ್ತು ಆಗಿಲ್ಲ, ಇಲ್ಲಿ ಫೇಲ್ ಆಗಿದೆ. ಕೆಳಗಡೆ ಹೋಗಿ ಟ್ರೈ ಮಾಡೋದ್ರಲ್ಲಿ ಏನಾಗಿದೆ, ಇಲ್ಲಿ ಫೇಲ್ ಆಗಿದೆ. ಹಾಗಾಗಿ ಮಾರ್ಕೆಟ್ ಮತ್ತೆ ಬೌನ್ಸ್ ಬ್ಯಾಕ್ ಮಾಡ್ತಾರೆ. ಬೌನ್ಸ್ ಬ್ಯಾಕ್ ಮಾಡಿ ಮತ್ತೆ ನಮ್ಮ ಒಂದು ಟ್ರೆಂಡ್ ಲೈನ್ ರೇಂಜಿನ ಒಳಗಡೆ ಬಂದಿದೆ. ತುಂಬಾ ಇಂಪಾರ್ಟೆಂಟ್ ಬಿಹೇವಿಯರ್, ಮಾರ್ಕೆಟ್ ಬಿಹೇವಿಯರ್ ತುಂಬಾ ಇಂಪಾರ್ಟೆಂಟ್. ಇಲ್ಲಿ ನಿಫ್ಟಿ ನೋಡಿ ಕೆಳಗಡೆಗೆ ಹೋಗಿ ಬ್ರೇಕ್ಔಟ್ ಆಗಿ, ಬ್ಯಾಂಕ್ ನಿಫ್ಟಿ ಬ್ರೇಕ್ಔಟ್ ಆಗಿಲ್ಲ, ಟ್ರೆಂಡ್ ಒಳಗಡೆ ಇತ್ತು. ಆದ್ರೆ ನಿಫ್ಟಿ ನೋಡಿ ಏನಾಗಿದೆ, ಅದರ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಆಗಿ ಮತ್ತೆ ಒಳಗಡೆ ಬಂದಿದೆ. ಅಂದ್ರೆ ಈ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಏನಾಗಿದೆ, ಫೇಲ್ ಆಗಿದೆ. ಸರಿ, ಸೊ ಇಲ್ಲಿಂದ ಫೇಲ್ ಆಗಿದೆ ಅಂತ ಹೇಳಿದ್ರೆ ಏನಾಗುತ್ತೆ, ಮಾರ್ಕೆಟ್ ಈ ಒಂದು ಲೆಕ್ಕಾಚಾರದ ಪ್ರಕಾರ ಮಾರ್ಕೆಟ್ ಮೇಲ್ಗಡೆ ಸರಿಯ ಒಂದು ಮೊಮೆಂಟಮ್ ಕೊಡಬೇಕು. ಇದು ನಮ್ಮ ಡೈಲಿ ಚಾರ್ಟ್. ಸೊ ಇಲ್ಲಿ ನೋಡಿದಾಗ ನಮಗೆ 2 ಡೇ ಚಾರ್ಟ್ ನಲ್ಲಿ ನೋಡಿದಾಗ ಇವತ್ತಿನ ಹೈ ನೆನ್ನೆ ಹೈ ಆಲ್ಮೋಸ್ಟ್ ಈಕ್ವಲೆಂಟ್ ಇದೆ. 22,132 ಆಸುಪಾಸಿನಲ್ಲಿ ಇರತಕ್ಕಂತಹ ಒಂದು ಹೈ ಝೋನ್. ಸೊ ಈ ಹೈ ಝೋನ್ ಮೇಲ್ಗಡೆ ಬ್ರೇಕ್ಔಟ್ ಆಗಿದ್ರೆ ನಾವು ಒಂದು ಬುಲಿಶ್ ಮೊಮೆಂಟಮ್ ನಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಶಾರ್ಟ್ ಟರ್ಮ್ ಅಲ್ಲಿ ಒಂದು ಬುಲಿಶ್ ಮೊಮೆಂಟಮ್ ಎಕ್ಸ್ಪೆಕ್ಟ್ ಮಾಡಬಹುದು. ಅದೇ ನಾವು 1 ಅವರ್ ಚಾರ್ಟ್ ಗೆ ಬಂದಾಗ ಇಲ್ಲಿ ಕ್ಲಿಯರ್ ಕಟ್ ಆಗಿ ನನಗೆ ಸ್ವಿಂಗ್ ನ ಬ್ರೇಕ್ ಮಾಡಿ ಮೇಲ್ಗಡೆ ಹೋಗೋದ್ರಿಂದ ಒಂದು ವೇಳೆ ಮಾರ್ಕೆಟ್ ಕೆಳಗಡೆ ಬಂದು ಒಂದು ಫ್ಲಾಟ್ ಓಪನ್ ಆಗಿ ಕೆಳಗಡೆ ಬಂತು ಅಂತ ಹೇಳಿದ್ರು. ಫಿಬೊನಾಚಿ ಲೆವೆಲ್ಸ್ ಇದೆ. ಫಿಬೊನಾಚಿ ಲೆವೆಲ್ಸ್ ಪ್ರಕಾರ ಮತ್ತೆ ನಾವು ಮಾರ್ಕೆಟ್ ಅಲ್ಲಿ ಒಂದು ರೈಟ್ ಎಂಟ್ರಿ ತಗೊಂಡು ಎಂಟ್ರಿ ಆಗಬಹುದು. ಯಾವ ಒಂದು ಝೋನ್ ಅಂತ ಹೇಳಿದ್ರೆ 22,000 ಆಸುಪಾಸಿನಲ್ಲಿ ಬಂದು ಒಂದು ಸಪೋರ್ಟ್ ಅನ್ನು ತೆಗೆದುಕೊಂಡು ಮತ್ತೆ ಮಾರ್ಕೆಟ್ ಮೇಲೆ ಹೋಗುವ ಲಕ್ಷಣಗಳನ್ನು ಇಲ್ಲಿ ಹೊಂದಿದೆ ನಾಳೆ ದಿವಸಕ್ಕೆ ಅಲ್ವಾ. ಇನ್ನು ಸ್ನೇಹಿತರೆ, 15 ನಿಮಿಷದ ಚಾರ್ಟ್ ನಾವು ಆಲ್ರೆಡಿ ನೋಡಿದ್ವಿ. ಮಾರ್ಕೆಟ್ ಕನ್ಸಲ್ಟೇಷನ್ ಮಾಡಿದೆ, ಕನ್ಸಲ್ಟೇಷನ್ ಆಗಿ ಒಂದು ರ್ಯಾಲಿ ಬೇಸ್ ಆಗ್ತಕ್ಕಂಥ ಚಾನ್ಸಸ್ ಆಗಿ ಇರತಕ್ಕಂಥ ನಾವಿಲ್ಲಿ ನೋಡಿದ್ವಿ. ಸೊ ಸ್ನೇಹಿತರೆ, ಇದು ನಮ್ಮ ಒಂದು ಮಾರ್ಕೆಟ್ ಅನಾಲಿಸಿಸ್ ವಿಡಿಯೋ ಹೇಗೆ ಅನ್ನಿಸ್ತು ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಿಟ್ ದ ಲೈಕ್ ಬಟನ್ ಇಫ್ ಯು ಲೈಕ್ ದ ವಿಡಿಯೋ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಿಮಗೆ ಮಾಹಿತಿಯಲ್ಲಿ ಏನಾದರೂ ಡೌಟ್ಗಳಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಕವರ್ ಮಾಡೋಣ. ಹಾಗೂ ಸ್ನೇಹಿತರೆ, ಮಾರ್ಕೆಟ್ ಅಂತಕ್ಕಂಥದ್ದು ಯಾವಾಗಲೂ ರೈಟ್. ಮಾರ್ಕೆಟಲ್ಲಿ ಲಾಸಸ್ಸು ಲಾಭ ಎರಡೂ ಆಗೋದು ತುಂಬ ಸಹಜ. ಅದಕ್ಕೆ ನಾವು ನಮ್ಮ ಮನಿ ಮ್ಯಾನೇಜ್ಮೆಂಟ್, ರಿಸ್ಕ್ ಮ್ಯಾನೇಜ್ಮೆಂಟ್, ಪೊಸಿಷನ್ ಸೈಜಿಂಗ್ ಅಂತಕ್ಕಂತಹ ಕಾನ್ಸೆಪ್ಟ್ಗಳನ್ನು ನಾವು ಇಲ್ಲಿ ಯೂಸ್ ಮಾಡ್ತಕ್ಕಂತಹದ್ದು ಅಲ್ವಾ. ಸೊ ಇದು ನನ್ನ ವ್ಯೂ ಪಾಯಿಂಟು ಮಾರ್ಕೆಟಿನ ಬಗ್ಗೆ. ನಾಳೆ ಮಾರ್ಕೆಟ್ ಸ್ಟಾರ್ಟ್ ಆದ ತಕ್ಷಣ ನಾನು ಲೈವ್ ಇರ್ತೀನಿ. ಸ್ನೇಹಿತರೆ, ನಿಮ್ಮ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಈ ವಿಡಿಯೋನ 30 ಲೈಕ್ಸ್ ಸಿಗೋದಕ್ಕೆ ಹೆಲ್ಪ್ ಮಾಡಿ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, 4 ಜನಕ್ಕೆ ರೀಚ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ನೀವು ಲೈಕ್ ಮಾಡಿದ್ರೆ ನಮಗೂ ಸಹ ಒಂದು ಸ್ಫೂರ್ತಿ ಸಿಗುತ್ತೆ. ನಿಮ್ಮ ಕಮೆಂಟ್ಸ್ಗಳು ನಮಗೆ ಒಂದು ರೀತಿಯಾಗಿ ಟಾನಿಕ್ ವರ್ಕ್ ಆಗುತ್ತೆ, ಹೆಚ್ಚಿನ ಹುಮ್ಮಸ್ಸಿನಿಂದ ಕೆಲಸ ಮಾಡೋದಕ್ಕೆ. ಹಾಗಾಗಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಹಾಗೂ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇವತ್ತಿನ ವಿಡಿಯೋನ ಎಲ್ಲರ ಜೊತೆಯಲ್ಲಿ ಶೇರ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.